ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕಾವ್ಯದೀಪ್ ವ್ಲಾಗ್ಸ್ ಕನ್ನಡ. ತುಂಬ ದಿನವೇ ಆಯಿತು ನಾನು ನಿಮ್ಮ ಜೊತೆ ಲಾಂಗ್ ವೀಡಿಯೋಸ್ನ ಶೇರ್ ಮಾಡಿಕೊಂಡು ಹಾಗೆ ನಿಮ್ಮ ಜೊತೆ ಮಾತಾಡಿ ಕೂಡ. ಆ್ಯಂಡ್ ಇದು ಕೂಡ ಅಷ್ಟೇ, ತುಂಬ ದಿನವೇ ಆಯಿತು ಈ ವ್ಲಾಗ್ನ ಶೂಟ್ ಮಾಡಿ. ಏನೋ ಗೊತ್ತಿಲ್ಲ, ಸ್ವಲ್ಪ ನನಗೆ ಎಲ್ಲೋ ಟೈಮ್ ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಯಾವುದೇ ವೀಡಿಯೋಸ್ ಕೂಡ ಹಾಕಿರಲಿಲ್ಲ. ಸೊ ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ದೇವ್ರಿಗೆ ಪೂಜೆ ಮಾಡ್ತಿದ್ದೀನಿ. ಫಸ್ಟು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ. ಇಲ್ಲಿ ಮನೇಲಿ ಅಡುಗೆ ಕೂಡ ರೆಡಿ ಆಗ್ತಾಯಿತ್ತು. ಅಮ್ಮ ಹೋಳಿಗೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾಯಿದ್ರು. ನಮ್ಮ ಮನೆಯವ್ರದ್ದು 23rd ಇತ್ತು, ಹಾಗೆ ನಂದು 27th ಅಲ್ವಾ. ಸೊ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ವಿ. ಅವ್ರಿಗೆ ಸೆಲೆಬ್ರೇಷನ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನನ್ನ ಬರ್ಡೇ ದಿನವೇ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಅವರು ಕೂಡ ರಜಾ ತೊಗೊಂಡಿದ್ರು ಆಫೀಸಿಂದ. ನನ್ನ ಮಗನ ಎಲ್ಲ ರೆಡಿ ಮಾಡಿಕೊಂಡು ಒಂದು 9:30 10 ಗಂಟೆ ಆಗೋಯಿತು ನಾನು ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ರಜಾ ದಿನ ಇದೆ ಅಂದರೆ ನಮ್ಮ ಮನೇಲಿ ಎಲ್ಲ ದಿನವೂ ಸಂಡೇ ಥರನೇ ಫೀಲ್ ಆಗ್ತಾ ಇರುತ್ತೆ. ರಜಾ ಇತ್ತು ಅಂದರೆ ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ. ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು ಬಿಟ್ಟು ಬಂದೆ. ಡ್ರೆಸ್ ಕೂಡ ಅಷ್ಟೇ ಬರ್ಡೇ ಹಿಂದಿನ ದಿನ ರಾತ್ರಿ ಹೋಗಿ ತೊಗೊಂಡು ಬಂದಿದ್ದು. ಅದು ಕೂಡ ಕನ್ಫ್ಯೂಷನಲ್ಲೇ ಇದೆ, ತೊಗೊಳ್ಳೋದ ಬೇಡವಾ ಅಂತ. ಸೊ ಹೋದ್ಮೇಲೆ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಹಾಗೆ ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಅದಕ್ಕೋಸ್ಕರ ಇದನ್ನೇ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದು. ಅದಾದಮೇಲೆ ಅವರು ಫಸ್ಟು ಅವ್ರಿಗೂ ಕರೆದೆ, ಪೂಜೆ ಮಾಡೋಣ ಎಲ್ಲರೂ ಒಟ್ಟಿಗೆ ಅಂತ ಹೇಳಿ. ಅದಾದಮೇಲೆ ಅವರು ನನಗೆ ಬಳೆ ತಂದು ಕೊಟ್ಟಿದ್ರಲ್ವ, ಅಕ್ಷಯ ತೃತೀಯ ದಿನವೇ ತಂದುಬಿಟ್ಟು ಪೂಜೆ ಎಲ್ಲ ಮಾಡಿದರು ಆಲ್ರೆಡಿ. ನಾನು ಹಾಕೊಳ್ಳೋಕ್ಕೂ ಮುಂಚೆ ಒಂದು ಸಲ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೆ ಅಷ್ಟೇ. ಅದಾದಮೇಲೆ ಅವ್ರ ಹತ್ರನೇ ಫಸ್ಟ್ ತೊಡಿಸ್ಕೊಂಡಿದ್ದು. ಅವರು ಮತ್ತು ನನ್ನ ಮಗ ಇಬ್ಬರು ಸೇರಿ ನನಗೆ ತೊಡಿಸಿದ್ರು. ತುಂಬಾ ಖುಷಿ ಆಯಿತು ನನಗಂತೂ. ದಿಸ್ ಈಸ್ ಮೈ ಔಟ್ಫಿಟ್. ಹೇಗೆ ಕಾಣಿಸ್ತಿದ್ದೀನಿ. ಆ್ಯಂಡ್ ನನಗೆ ದುಪ್ಪಟ್ಟ ತುಂಬಾ ಇಷ್ಟ ಆಯಿತು ಅಂತ ಈ ಡ್ರೆಸ್ನ ತೊಗೊಂಡೆ. ಹಾಗೆ ಈ ಕಲರ್ ಕೂಡ ನನ್ನ ಹತ್ರ ಯಾವುದೂ ಇರಲಿಲ್ಲ. ಕ್ಯಾಮ್ರಾದಲ್ಲಿ ಕಾಣಿಸೋದಕ್ಕಿಂತ ಇದು ಸ್ವಲ್ಪ ಲೈಟ್ ಆಗಿದೆ ರಿಯಲಿ ನೋಡೋದಕ್ಕೆ. ನಿಮ್ಗೆ ಈಗ ಅನಿಸ್ತು ನನಗೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ಹಾಗೆ ನನ್ನ ಗಿಫ್ಟ್ ಕೂಡ ಅವರೇ ತೋರಿಸಿದ್ದು. ಬ್ಯಾಂಗಲ್ಸ್ ಹಾಕ್ಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ನಾವು ಹೋಗೋಷ್ಟು 10 ಗಂಟೆ ಆಗ್ಬಿಟ್ಟಿತ್ತು. ಇವತ್ತು ರಜಾ ಇರೋದ್ರಿಂದ ಅವರು ಕೂಡ ರಜಾ ಹಾಕಿದ್ರು. ಸಂಜೆ 5:30 ಟ್ರೈನ್ ಇದೆ, ನಾವು ಅಮ್ಮನ ಮನೆಗೆ ಹೋಗ್ತಿದ್ವಿ. ಅದಕ್ಕೋಸ್ಕರ ಬೆಳಗ್ಗೆನೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಬಿಡೋಣ ಅಂತ ಅವರು ಕೂಡ ರಜಾ ತೊಗೊಂಡಿದ್ರು. ಸ್ವಲ್ಪ ಲೇಟಾಗಿ ಎದ್ವಿ, 8 ಗಂಟೆ ಆಗಿತ್ತು. ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ನಾವೆಲ್ಲ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ 10 ಗಂಟೆ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಎಲ್ಲ ದೇವಸ್ಥಾನನೂ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು. ಅದಾದಮೇಲೆ ಬಗ್ಲುಗುಂಟೆ ಮಾರಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆ ದೇವಸ್ಥಾನ ಮಾತ್ರ ತೆಗೆದಿತ್ತು. ಸ್ವಲ್ಪ ಸಮಾಧಾನ ಅನ್ನಿಸ್ತು. ಆ್ಯಂಡ್ ಪ್ರಿಪ್ರೇಷನ್ಸ್ ಕೂಡ ನಡೀತಿದೆ ಲಂಚ್ಗೆ ಅಂತ ಹೇಳಿ. ಹೋಳಿಗೆ ಮಾಡ್ತಿದ್ದಾರಮ್ಮ, ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕು. ಆ್ಯಂಡ್ ಎಷ್ಟು ಹೇಗೆ ಕಾಣಿಸ್ತದೆ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸೋದನ್ನ ಮರಿಬೇಡಿ. ಅದೇ ಎಲ್ಲಿಗೆ ಹೋಗ್ತಿದ್ದೀವಿ ಗಾಡೀಲಿ? ಏನ್ ತರಕ್ ಹೋಗ್ತಿದ್ದೀವಿ? ಗೊತ್ತಿಲ್ವಾ ನಿನ್ಗೆ? ಕೇಕ್ ತರಕಲ್ವಾ? ಇವನಿಗೇನು ಗೊತ್ತಿಲ್ಲ, ವೇಸ್ಟ್ ಇವನು. ಹೇಳ ಪುಟ್ಟಣಿ, ಕೇಕ್ ತರಕ್ಕೆ ಹೋಗದಾ? ಕೂತ್ಕೊಳ್ಳಿ. ಎಸ್, ಕೇಕ್ ತರಕ್ಕೆ ಹೋಗಿ ಬರೋಣ. ನೀನು ಕಮ್ಮಿ ಇಲ್ಲ, ಇವಾಗಿನ ಮಕ್ಳಿಗೆ ಏನು ಹೇಳೋದೇ ಬೇಡ. ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ ಬೇಕ್ರಿಲಿ ಕೇಕ್ ತೊಗೊಂಡ್ಬಿಟ್ಟು ಬರೋಣ ಅಂತ. ನೋಡ್ಬೋದು ಎಷ್ಟು ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ, ನನಗೆ ಹೇಳೋದಕ್ಕೆ ಗೊತ್ತಾಗಲ್ಲ. ಅವನು ಒಂದೊಂದು ಮಾತಾಡ್ತಾನೆ, ತುಂಬ ದೊಡ್ಡವ್ರ ಥರ ಏನೋ ಎಲ್ಲ ಅನುಭವ ಇದೆ ಅನ್ನೋ ಥರ ಮಾತಾಡ್ತಾನೆ. ಸೊ ಅದಾದಮೇಲೆ ಅದು ಕೇಕ್ ಕಾರ್ನರ್ ಅಂತ ಇತ್ತು ನಮ್ಮ ಮನೆಗೆ ನಿಯರಲ್ಲಿ. ಸೊ ಅಲ್ಲಿಗೆ ಬಂದ್ವಿ ಕೇಕ್ ತೊಗೊಂಡ್ಬಿಟ್ಟು ಹೋಗೋಣ ಅಂತ. ನಮ್ಮ ಸ್ಪೆಷಲ್ ಡೇಗೆ ಅವ್ರು ಕೂಡ ರಜಾ ತೊಗೊಂಡು ಡ್ರೆಸ್ ಎಲ್ಲ ತೊಗೊಂಡು ಬಂದು ಹಾಗೆ ಗಿಫ್ಟ್ ಕೂಡ ಕೊಟ್ಟು ಕೇಕ್ ಕಟ್ ಮಾಡಿಸೇ ಕಳಿಸ್ಬೇಕು, ನಾನು ಊರಿಗೆ ಹೋಗ್ತೀನಿ ಅಂದರು. ಮಧ್ಯಾಹ್ನ ಆದರೂ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಶಾಪ್ ಕೂಡ ಕರ್ಕೊಂಡೋಗಿ ಕೇಕ್ ತೊಗೊಳ್ತಾ ಇದ್ರಲ್ವ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ವಿಷಯ ಅಂದರೂ ತುಂಬ ಜಾಸ್ತಿ ಥರನೇ ಫೀಲ್ ಆಗುತ್ತೆ. ನನಗಂತೂ ನಿಜ ತುಂಬ ಸ್ಪೆಷಲಾಗಿ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಹೇಳಿದ್ದೀನಿ ಕೂಡ, ಇನ್ನೇನು ಬೇಕು ಅಲ್ವಾ ಹೆಣ್ಮಕ್ಳಿಗೆ. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ಅದಾದಮೇಲೆ ಒಂದು ಕೇಕ್ ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ನೋಡ್ಬೋದು ಕೇಕ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಕೇಕ್ ತೊಗೊಂಡು ಮನೆಗೆ ಬಂದಾದಮೇಲೆ ಇಲ್ಲಿ ಕಾಳು ಗೊಜ್ಜು ಮಾಡ್ತಾಯಿದ್ದೆ. ಕಾಳು ಹುಳಿ ಅಂತ ಹೇಳ್ತಾರಲ್ವ ಬೆಂಗಳೂರು ಸೈಡು, ಅದನ್ನು ಮಾಡ್ತಾಯಿದ್ದೀನಿ. ಸೊ ಕಡಲೆಕಾಳೆಲ್ಲ ನೆನೆಸಿಟ್ಟಿದ್ದೆ, ಅದಕ್ಕೆ ಬದನೆಕಾಯಿ, ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ಹಾಕ್ಕೊಳ್ಬೋದು, ಆಲೂಗಡ್ಡೆ ಎಲ್ಲ ಹಾಕಿ ಮಸಾಲ ಹಾಕಿ ಒಂದು ಗೊಜ್ಜು ಮಾಡೋ ಅಂಥದ್ದು. ತುಂಬಾ ರುಚಿಯಾಗಿರುತ್ತೆ. ಹೋಳಿಗೆ ಜೊತೆ ಅದೆಲ್ಲ ಸೈಡ್ಸ್ ಇದ್ರೇ ಹೋಳಿಗೆ ಊಟ ಕಂಪ್ಲೀಟ್ ಅನಿಸೋದು. ಸೊ ಅದಕ್ಕೋಸ್ಕರ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ.
ಕಾಳುಗೊಜ್ಜಿಗೆ ಮಸಾಲೆನ ರುಬ್ಕೊಳ್ತಾ ಇದ್ದೆ. ಈ ಕಾಳುಗೊಜ್ಜಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಹಬ್ಬದಲ್ಲೂ ಹೋಳಿಗೆ ಜೊತೆಗೆ ನನಗೆ ಈ ಕಾಳುಗೊಜ್ಜು ಇರಲೇಬೇಕು. ಸೊ ಬದನೇಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಇವತ್ತು ಸ್ಪೆಷಲಾಗಿ ಬಾಳೆಕಾಯಿ ಕೂಡ ಸೇರಿಸಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನ್ ವೆಜ್ ಕಾಳುಗೊಜ್ಜು ಮಾಡ್ತಾರೆ ಅಲ್ವಾ, ಕೆಲವೊಂದು ಕಡೆ ಬಾಳೆಕಾಯಿ ಕೂಡ ಆ್ಯಡ್ ಮಾಡಿರ್ತಾರೆ ಅದಕ್ಕೆ. ಅದೇ ಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾನು ಕೂಡ ಬಾಳೆಕಾಯಿನ ಹಾಕ್ಕೊಂಡಿದ್ದೆ. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾರ್ಯಾರಿಗೆ ಕಾಳುಗೊಜ್ಜು ಇಷ್ಟ ಆಗುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ಕೆಲವೊಬ್ಬರಿಗೆ ಅಷ್ಟು ಇಷ್ಟ ಆಗಲ್ಲ ಅನಿಸುತ್ತೆ ಇದು, ನನಗೆ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಹೋಳಿಗೆ ಮಾಡಿದ ದಿನ ಅಂತೂ ಈ ಕಾಳುಗೊಜ್ಜು ಇರಲೇಬೇಕು. ಖಾರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಅಷ್ಟೇ ನೀರಲ್ಲಿ, ಸ್ವಲ್ಪ ನೀರಲ್ಲೇ ನಾನು ಬದನೇಕಾಯಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಅಷ್ಟರಲ್ಲೇ ಬೆಂದುಬಿಡಲಿ ಅಂತ ಹೇಳಿ. ಅದು ಗೊಜ್ಜು ಥರ ಆಗಬೇಕು ಅಲ್ವಾ, ತುಂಬ ನೀರು ಥರನೂ ಇರಬಾರ್ದು, ಹಾಗೆ ತುಂಬ ಫುಲ್ ಡ್ರೈ ಥರನೂ ಇರಬಾರ್ದು, ಗೊಜ್ಜು ಥರ ಇರಲಿ ಅಂತ ಹೇಳಿ ಅಷ್ಟೇ ನೀರಲ್ಲಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಜಾಸ್ತಿ ಕೂಡ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಹೋಗಬಾರ್ದು. ಬದನೇಕಾಯಿ ಎಲ್ಲ ಒಂಥರ ಕೈ ಥರ ಫೀಲ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ನೋಡ್ಬೋದು ಇಲ್ಲಿ ಗಂಡು ಮಕ್ಕಳೆಲ್ಲ ಫೋನ್ ನೋಡ್ಕೊಂಡು ಕೂತವ್ರೆ. ಹೆಣ್ಮಕ್ಳೆಲ್ಲ ಹೋಳಿಗೆ ಮಾಡ್ತಾಯಿದ್ರು, ಅಂದರೆ ಅಮ್ಮನೂ ಮಾಡ್ತಾಯಿದ್ರು, ಜೀವಿಕಾ ಬಂದಿದ್ಲು, ಜೀವಿಕಾನೂ ಮಾಡ್ತಿದ್ರು. ಇಲ್ಲಿ ಕವಿತಮ್ಮ ಬಾಳೆಕಾಯ್ದು ಬಜ್ಜಿ ಮಾಡ್ತಾಯಿದ್ರು. ಹರ್ಷಿತಾ ಅವರು ಹೋಳಿಗೆ ತಟ್ತಾಯಿದ್ರು. ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಬರೋಣ, ಕೇಕ್ ಕಟ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಟಚಪ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅದಕ್ಕೋಸ್ಕರ ನಾನು ಮಿಸ್ಸಿಂಗು. ಡ್ರೆಸ್ ಹಾಕ್ಕೊಂಡ್ಮೇಲೆ ಹೋಳಿಗೆ ಮಾಡೋದು ಅದೆಲ್ಲ ಒಂಥರ ಎಣ್ಣೆ ಎಲ್ಲ ಆಗಿಬಿಡುತ್ತೆ ಡ್ರೆಸ್ ಅಂತ ಹೇಳಿ ಬಂದಿರಲಿಲ್ಲ. ಅವ್ರು ಮಾಡೋದನ್ನೇ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಿದ್ದೆ ಬಂದುಬಿಟ್ಟು. ಅದಾದಮೇಲೆ ನಮ್ಮ ಮನೆಯವರಲ್ಲಿ ಕೇಕ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು, ಕಟ್ ಮಾಡುವಂತ ಹೇಳ್ತಾ ಇದ್ದೆ. ಆಮೇಲೆ ಊಟ ಎರಡು ಮಕ್ಕಳು ಕೂಡ, ಇನ್ನೂ ಮಕ್ಕಳು ಕೂಡ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ರು. ಕೇಕ್ ಕಟ್ ಮಾಡೋದು ಜಾಸ್ತಿ ಅವರಿಗೆ ಖುಷಿ ಇತ್ತು. ಹಾಗೆ ಮನೆಯವ್ರದ್ದು ಬರ್ಡೇ ಅಡ್ಡ ಬರ್ಬೇಡ ಇರೋ, ಅದೆಲ್ಲ ಕಟ್ ಮಾಡ್ಬೇಡ. ಅದೆಲ್ಲ ಇನ್ನು ಅಲ್ಲಿ ಹಬ್ಬ ಕೊಡ್ತಾರೆ. ಬಿಚ್ಕೊಡು, ಚಾಕೆಟ್ ಬಿಚ್ಕೊಡು, ಬಿಚ್ಕೊಡು, ಬಿಚ್ಕೊಡು. ತಲೆ ಸೂಪ, ತಲೆ ಸೂಪ. ನಮ್ ಕೂಡ ಸೊ ಎಲ್ರಿಗೂ ಕೂಡ ಕೇಕ್ನ ಕಟ್ ಮಾಡಿ ತಿನ್ನಿಸ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ನನಗೂ ಕೂಡ ಫುಲ್ಲು ಎಲ್ಲರೂ ತಿನ್ನಿಸಿ ಅದೇ ತುಂಬಾ ಜಾಸ್ತಿ ಆಗೋಗ್ಬಿಡ್ತು. ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಇದು ಪೇಸ್ಟ್ರಿ ಎಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಾರ್ಮಲ್ ಕೇಕೆ ತುಂಬ ಇಷ್ಟ ಆಗುತ್ತೆ, ಬಟ್ ಅದನ್ನು ಕೂಡ ಕ್ರೀಮ್ ತೆಗೆದುಬಿಟ್ಟು ನಾನು ಯೂಶ್ವಲಿ ತಿನ್ನೋದು. ಅದಾದಮೇಲೆ ಜೀವಿಕಾ ಕೂಡ ಬಂದಳು. ಸೊ ನೋಡಿದ್ರಿ ಅಲ್ವಾ ನನ್ನ ಸ್ಪೆಷಲ್ ಡೇ. ಅದೇನೋ ಗೊತ್ತಿಲ್ಲ, ಬರ್ಡೇ ಅಂದರೆ ನನಗೆ ತುಂಬಾ ಸ್ಪೆಷಲಾಗಿ ಫೀಲ್ ಆಗುತ್ತೆ. ಕೆಲವೊಬ್ಬರು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನನಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅದಾದಮೇಲೆ ಊಟ ಕೂಡ ಇತ್ತು. ಊಟಕ್ಕೆ ಹೋಳಿಗೆ ಜೊತೆ ಶ್ರೀಕರಣೆ ಕೂಡ ಮಾಡಿದ್ವಿ, ಮಾವಿನ ಹಣ್ಣಿಂದು. ಅದ್ರ ಜೊತೆ ಕೋಸಂಬರಿ, ಬಾಳೆಕಾಯ್ದು ಬಜ್ಜಿ, ಹಾಗೆ ಕಾಳುಗೊಜ್ಜು ಕೂಡ ಇತ್ತು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡ್ತಿದ್ವಿ. ಬಾಳೆ ಎಲೆ ಕೂಡ ನಮ್ಮದೇ, ನಮ್ಮ ಸೈಟಲ್ಲೇ ಬೆಳೆದಿರೋವಂಥದ್ದು. ಸೊ ಕಂಪ್ಲೀಟಾಗಿ ತುಂಬ ಚೆನ್ನಾಗೋಯ್ತು ದಿನ ಅಂತೂ. ನನಗೆ ಎಷ್ಟಲ್ಲಿ ಹೇಳಿದ್ರು ವರ್ಡ್ಸೇ ಇಲ್ಲ. ಅದಾದಮೇಲೆ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಊರಿಗೆ ಹೊರಟ್ವಿ ಅರಸೀಕೆರೆಗೆ. 5:30 ಟ್ರೈನ್ ಇತ್ತು. ಸೊ 4:45ಗೆ ನಾವು ಮೆಟ್ರೋಲಿ ಹೋಗ್ತಾ ಇದ್ದೀವಿ. ಬರೋಣ ದಿವಸ.
ಸ್ವಲ್ಪ ಫೀಲ್ ಆಗ್ತಾ ಇತ್ತು, ಇಷ್ಟು ಬೇಗ ಮುಗ್ದೇ ಹೋಗ್ಬಿಡ್ತು, ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ. ಅಲ್ಲೂ ಕೂಡ ಅಮ್ಮನ ನೋಡೋಕ್ಕೆ ಹೋಗ್ತಿರೋದಲ್ವ, ಅದು ಒಂಥರ ತುಂಬಾ ಖುಷಿಯಾಗಿ ಎಕ್ಸೈಟ್ಮೆಂಟಲ್ಲೇ ಹೊರಡ್ತಾ ಇದ್ವಿ. ನನ್ನ ಮಗನೂ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದ. ಅವನಿಗೆ ಈ ಥರ ಹೊರಗಡೆ ಹೋಗೋದು ತುಂಬಾ ಇಷ್ಟ ಆಗುತ್ತೆ. ನಾನು ಮನೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 8 ಗಂಟೆ ಆಗಿಬಿಟ್ಟಿತ್ತು. ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮಲ್ಕೊಳ್ಳೋದೇ ಆಗೋಯ್ತು. ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಊರಲ್ಲಿ ಹಬ್ಬ ಇದೆ, ಲೈಕ್ ಏನು ಜಾತ್ರೆ ಇತ್ತು ಅಲ್ವಾ, 1 ತಿಂಗಳಾಗಿದೆ. ತಿಂಗಳು ಬಾನ ಇವತ್ತಿದೆ. ಆವಾಗ ಮಾಡೋದಕ್ಕಾಗಿರ್ಲಿಲ್ಲ, ಬಿಕಾಸ್ ನನ್ನ ತಂಗಿಗೆ ಆವಾಗ ತಾನೇ ಪಾಪು ಆಗಿತ್ತು, ಮನೇಲಿ ಸೂತ್ಕ ಎಲ್ಲ ಇತ್ತು ಅಂತ ಹೇಳಿ ಹಬ್ಬ ಮಾಡಿದ್ವಿ. ಬಟ್ ಎಡೆ ಎಲ್ಲ ಕೊಡೋದಕ್ಕಾಗಿರ್ಲಿಲ್ಲ. ಇವಾಗ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ತೊಗೊಂಡು ಹಾಗೆ ಕೋಳಿ ಕೂಡ ಕುಯ್ಸ್ಕೊಂಬರ್ಬೇಕಿತ್ತು ದೇವಸ್ಥಾನದಲ್ಲಿ. ಮೇಯ್ನ್ ಬಾನ ನಾವು ಮಾಡಿರಲಿಲ್ಲ, ಎಡೆ ಕೂಡ ಕೊಡೋದಕ್ಕಾಗಿರಲಿಲ್ಲ. ನನ್ನ ತಂಗಿ ಪಾಪು ಆಗಿತ್ತು, ಸೂತ್ಕ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಇದು ತಿಂಗಳದ ಬಾನ ಅಲ್ವಾ, ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ನನ್ನ ತಂಗಿ ಕಂಪ್ಲೀಟಾಗಿ ಮಡ್ಲಕ್ಕಿ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಳ್ತಾ ಇದ್ಲು. ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಗ್ರಾಮ ದೇವತೆ ಅಂದರೆ ಎಲ್ಲರಿಗೂ ಆ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ, ನಮಗೂ ಅಷ್ಟೇ ತುಂಬಾ ಖುಷಿ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋದರೆ ಒಂಥರ ಸಮಾಧಾನ. ಅಲ್ಲಿ ನನ್ನ ತಂಗಿ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡ್ತಿದ್ಲು, ನಾನು ನನ್ನ ಮಗನ ಹಿಡಿಯೋದೇ ಆಗ್ತಾಯಿತ್ತು. ದೇವ್ರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಹಬ್ಬನ ಮಾಡಿದ್ವಿ. ಅದಾದಮೇಲೆ ನಾನು ಯಾವ ವಿಡಿಯೋನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ತುಂಬ ಲೆಂತಿ ಆಗುತ್ತೆ. ಹಾಗೆ ಮನೇಲಿ ಕೂಡ ಪಾಪು ಇದ್ದಾನೆ, ಒಬ್ಬರು ನೋಡ್ಕೊಳ್ತಿದ್ರೆ ಒಬ್ಬರು ಯಾವುದಾದ್ರೂ ಕೆಲಸ ಮಾಡ್ತಿರ್ತೀವಿ, ಸೊ ಅದಕ್ಕೋಸ್ಕರ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಅಂತ ಹೇಳ್ತೀನಿ. ಲಾಸ್ಟಲ್ಲಿ ನಮ್ಮ ಆಂಟಿ ಕೂಡ ಬಂದಿದ್ದರು ಅವನ್ನ ಎತ್ಕೊಂಡು ಮುದ್ದು ಮಾಡೋದಕ್ಕೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.